ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನ ಶುದ್ಧತೆಯ ಪ್ರತೀಕ. ತಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯ ಶಕ್ತಿಗಳನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಂತರ್ಮನದಲ್ಲಿ ಸಾಕಷ್ಟು ಕಾರ್ಯಾಗಾರಗಳನ್ನು ನಡೆಸ್ತಾ ಇದ್ದೀವಿ. ಅಂಥದ್ರಲ್ಲಿ ಕನಕದಾರ ಸ್ತೋತ್ರದ ಕಾರ್ಯಾಗಾರವನ್ನ ಇದೇ ಒಂದು ಜುಲೈ 19ನೇ ತಾರೀಕು ಶನಿವಾರ ಸಂಜೆ 6:30ಕ್ಕೆ ನಡೆಸ್ತಕ್ಕಂಥದ್ದು. ಇದರಲ್ಲಿ ಎಲ್ಲಾ ಹಣಕಾಸಿನ ಅಡೆತಡೆಗಳು, ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಳೋದು, ಉದ್ಯೋಗದಲ್ಲಿರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಪ್ರಮೋಷನ್ ಸಿಗ್ತಾ ಇಲ್ಲ, ಸ್ಯಾಲರಿ ಹೈಕ್ ಆಗ್ತಾ ಇಲ್ಲ, ಅಥವಾ ಹಾಕಿದ ಬಂಡವಾಳ ಬರ್ತಾ ಇಲ್ಲ, ವ್ಯಾಪಾರ ವ್ಯವಹಾರ ನಿಂತು ಹೋಗ್ತಾ ಇದೆ, ಕೋರ್ಟು ಕಚೇರಿ ಮೆಟ್ಲತ್ಕೊಂಡು ನಾವು ಜಮೀನ್ಗೋಸ್ಕರ ಆಸ್ತಿಗೋಸ್ಕರ ಒದ್ದಾಡ್ತಾ ಇದೀವಿ, ಹಾಗೆ ಒಂದ್ ಸೈಟ್ ತಗೊಳಕ್ ಆಗ್ತಾ ಇಲ್ಲ, ಒಂದ್ ಮನೆ ತಗೊಳಕ್ ಆಗ್ತಾ ಇಲ್ಲ, ಮನೆ ಕಟ್ಟಕ್ ಆಗ್ತಾ ಇಲ್ಲ, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಬಿಟ್ಟಿದೀವಿ, ದುಡ್ಡು ಬರ್ತಾ ಇಲ್ಲ, ಸಿಕ್ಕಾಕೊಂಡ್ಬಿಟ್ಟಿದೀವಿ, ಸ್ನೇಹ ಅಥವಾ ಸಂಬಂಧ ಅಂತ ದುಡ್ಡನ್ನ ಕೊಟ್ಟು ಇವತ್ತು ಕೈ ಸುಟ್ಕೊಳ್ತಾ ಇದ್ವಿ, ಕೇಳಿದ್ರೆ ಕೊಡ್ತೀವಿ ಅಂತಾರೆ, ಕೊಡ್ತಾನೆ ಇಲ್ಲ. ಎಷ್ಟೋ ವರ್ಷಗಳಾಗ್ತಾ ಇದೆ, ದಿನ ತಿರುಗಿ ಸಾಕಾಗ್ತಾ ಇದೆ. ಸಣ್ಣ ಪುಟ್ಟ ಅಮೌಂಟ್ ಆದ್ರೂ, ಜಾಸ್ತಿ ಅಮೌಂಟ್ ಆದ್ರೂ ಯಾರು ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಅಥವಾ ಒಡವೆ ಎಲ್ಲ ಗಿರ್ವಿ ಇಟ್ಬಿಟ್ಟಿದೀವಿ, ಮನೆಯಲ್ಲಿ ಏನಕ್ಕೂ ಕಾಸಿಲ್ಲ, ಅಥವಾ ಎಷ್ಟು ಖರ್ಚು, ಅಥವಾ ಅಥವಾ ಎಷ್ಟು ದುಡ್ಡು ಬಂದ್ರು ಸಾಕಾಗ್ತಾ ಇಲ್ಲ, ಬರೋದಕ್ಕಿಂತ ಜಾಸ್ತಿ ಖರ್ಚೆ ಆಗ್ತಾ ಇದೆ. ಈ ತರ ಎಷ್ಟೊಂದು ಸಮಸ್ಯೆಗಳು ಇರುತ್ತಲ್ವ. ಇಂಥದ್ದೆಲ್ಲದಕ್ಕೂ ಸಹ ಉತ್ತರ ಅಂತರ್ಮನದಲ್ಲಿ ಕನಕದಾರ ಸ್ತೋತ್ರವನ್ನ ಕಲಿಸ್ತಕ್ಕಂಥದ್ದು, ಸಂಕಲ್ಪ ಮಾಡಿಸ್ತಕ್ಕಂಥದ್ದು, ಧ್ಯಾನದಲ್ಲಿ ಸಂಚಿತ ಪ್ರಾರಬ್ಧ ಕರ್ಮಗಳನ್ನ ದೂರ ಮಾಡ್ತಕ್ಕಂಥದ್ದು, ಆ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು, ಅಂದ್ರೆ ಅಡೆತಡೆಗಳು, ವಿಘ್ನಗಳು ಏನೆಲ್ಲ ಇರುತ್ತೋ, ಆ ಕಾರ್ಮಿಕ ಎನರ್ಜಿ ಏನಿರುತ್ತೋ, ಕರ್ಮವನ್ನ ಏನು ತಗೊಂಡ್ ಬಂದಿರ್ತಾರ ಆ ವ್ಯಕ್ತಿ, ವೈಯಕ್ತಿಕವಾಗಿ ಅಥವಾ ವಂಶ ಪಾರಂಪರವಾಗಿ ಏನಾದ್ರು ಆ ತರದ ಒಂದು ಅಡೆತಡೆಗಳಿದ್ರೆ ದುಡ್ಡಿನ ವಿಚಾರದಲ್ಲಿ, ಆ ತರದ ಒಂದು ಶಾಪಕ್ಕೆ ದೋಷಕ್ಕೆ ಗುರಿ ಆಗಿದ್ರೆ ಅದೆಲ್ಲವನ್ನ ರಿಮೂವ್ ಮಾಡ್ಕೊಂಡು, ನಿವಾರಣೆ ಮಾಡ್ಕೊಂಡು ಅದ್ಭುತವಾದ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಪಡಿತಕ್ಕಂಥದ್ದು ಈ ಕನಕದಾರ ಸ್ತೋತ್ರನ ಸಂಕಲ್ಪ ಸಮೇತ ಕಲ್ತಾಗ. ಎಷ್ಟೊಂದು ಜನ ಕಲ್ತು ಇವತ್ತು ತುಂಬಾ ಉತ್ತಮವಾದ ಜೀವನ ಮಾಡ್ತಾ ಇದ್ದಾರೆ. ಈ ಕಂಪನಿ ಬೇಡ, ಇನ್ನೊಂದು ಕಂಪನಿಗೆ ಹೋದ್ರೆ ಸ್ಯಾಲರಿ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ರೀತಿಯ ಅನುಕೂಲಗಳಾಗುತ್ತೆ ಅಂತಂದಾಗ ಅಂತದ್ದಕ್ಕೂ ಸಹ ಕನಕದಾರ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು. ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ನಮ್ಮ ಒಂದು ಅಂತರ್ಮನದಲ್ಲಿ ಕನಕದಾರ ಸ್ತೋತ್ರವನ್ನು ಹೇಳ್ಕೊಡುವಾಗ ಸಂಕಲ್ಪ ಮಾಡಿಸ್ತೀವಿ, ಜೊತೆಗೆ ಧ್ಯಾನವನ್ನ ಮಾಡಿಸ್ತೀವಿ. ಅದ್ರಲ್ಲೆಲ್ಲ ಕರ್ಮಗಳು ಕಳೆದು ಮಹಾಲಕ್ಷ್ಮಿಯ ಪೂರ್ಣ ಒಂದು ಆಶೀರ್ವಾದ ಸಿಗುತ್ತೆ. ಈಗ ದೌರ್ಭಾಗ್ಯದ ಬಾಗಿಲುಗಳೆಲ್ಲವೂ ಮುಚ್ಚೋಗಿ ಸೌಭಾಗ್ಯದ ಬಾಗಿಲುಗಳು ತೆರ್ಕೊಳ್ಳುತ್ತೆ. ಅಂದ್ರೆ ಅನ್ಲಕ್ ಅಂತ ದೂರ ಹೋಗಿ ಲಕ್ ಅನ್ನೋದು ಬರುತ್ತೆ, ದುರಾದೃಷ್ಟ ದೂರ ಹೋಗಿ ಅದೃಷ್ಟ ಬರಕ್ಕೆ ಶುರು ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವನ್ನ ಪಡಿಕೊಳ್ಬಹುದು, ಹಾಗೆ ಹಣವನ್ನ ಆಕರ್ಷಣೆ ಮಾಡ್ಕೊಳ್ಬಹುದು. ಹಾಗೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಅದು ಡಬಲ್ ಆಗ್ಬೇಕು. ತಾಯಿಯ ಕೃಪೆಗೆ ಒಳಗಾದ ಮೇಲೆ ತಾಯಿಯ ಪೂರ್ಣ ಆಶೀರ್ವಾದ ಅಲ್ಲಿ ಸಿಗ್ತಕ್ಕಂಥದ್ದು. ಯಾವುದೇ ಒಂದು ವ್ಯವಹಾರ ಮಾಡಿದ್ರು ಆ ತಿಳುವಳಿಕೆಯ ಜ್ಞಾನ, ಅರಿವು ಎಲ್ಲವೂ ಬಂದು ಎಲ್ಲ ಹಾಕ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಹೇಗ್ ನಡ್ಕೊಳ್ಬೇಕು ಅನ್ನೋದೆಲ್ಲವನ್ನು ಸಹ ನಾವು ಅಲ್ಲಿ ಹೇಳ್ಕೊಡ್ತೀವಿ. ಆ ವಿಚಾರಗಳನ್ನ ಕುರಿತು ಮಾಹಿತಿಯನ್ನ ಕೊಡ್ತಕ್ಕಂಥದ್ದು, ಧ್ಯಾನದೆಲ್ಲ ಕರ್ಮಗಳನ್ನ ದೂರ ಮಾಡ್ತಕ್ಕಂಥದ್ದು, ಹಾಗೆ ತಾಯಿಯ ಪೂರ್ಣ ಆಶೀರ್ವಾದ ಬರ್ತಕ್ಕಂಥದ್ದು, ಜೊತೆಗೆ ಕನಕದಾರ ಸ್ತೋತ್ರವನ್ನು ಒಂದೊಂದು ನಾಮವನ್ನು ಸಹ ಶ್ಲೋಕವನ್ನ ಸಂಪೂರ್ಣವಾಗಿ ತಪ್ಪಿಲ್ಲದಂತೆ ಹೇಳ್ಕೊಡ್ತಕ್ಕಂಥದ್ದು, ಅದನ್ನೇ ಕಲಿತಕ್ಕಂಥದ್ದು, ಅದ್ರ ಜೊತೆಗೆ ಆ ನಾಮಗಳಿಗೆ ಅರ್ಥವನ್ನ ಹೇಳ್ಕೊಡ್ತಕ್ಕಂಥದ್ದು. ಇಷ್ಟು ವಿಶೇಷವಾಗಿ ಈ ಕಾರ್ಯಾಗಾರ ನಡೀತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಹಣದ ಸಮಸ್ಯೆ ಇರುತ್ತೆ, ಅವರೆಲ್ಲರೂ ಸಹ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ನೋಡಿ, ಅನುಭವ ಪಡ್ಕೊಳ್ಳಿ. ಇಷ್ಟು ಅದ್ಭುತವಾಗಿರುತ್ತೆ. ಇವತ್ತು ₹1 ಇಲ್ಲದೆ ಇರ್ಬೋದು, ನಾಳೆ ಲಕ್ಷ ಸಂಪಾದನೆ ಮಾಡುವಷ್ಟು ಅಮ್ಮನ ಕೃಪೆ ಆಗುತ್ತೆ. ಕನಕದಾರ ಸ್ತೋತ್ರನ ಕಲಿತು ಅರ್ಥ ಸಮೇತ ಧ್ಯಾನವನ್ನ ಮಾಡಿ ಸಂಕಲ್ಪವನ್ನ ಮಾಡ್ಕೊಂಡಾಗ ಇದಿಷ್ಟು ಒಳಗಡೆ ನಡೀತಕ್ಕಂಥದ್ದು. ಯಾವ ಮುದ್ರೆ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಏನ್ ಅನ್ಕೊಳ್ಬೇಕು, ಯಾವ ರೀತಿ ಏನನ್ನ ಅನ್ನಬಾರ್ದು, ಎಲ್ಲಿ ಹೇಗೆ ಅನ್ಕೊಳ್ಬೇಕು, ದುಡ್ಡಿನ ವಿಚಾರದಲ್ಲಿ ಏನ್ ತಪ್ಪು ಮಾಡ್ತಾ ಇದ್ರ, ಏನ್ ಮಾಡ್ಬಾರ್ದು ಅನ್ನೋದೆಲ್ಲವನ್ನ ಅದ್ರಲ್ಲಿ ತಿಳಿಸ್ಕೊಟ್ಟು, ಈಗಾಗ್ಲೇ ಬಂದಿರ್ತಕ್ಕಂಥ ಮನೆಯಿಂದ ಯಾಕೋ ಒಬ್ರಿಗೆ ಆ ಒಂದು ಕೆಟ್ಟ ಎನರ್ಜಿ ಇರುತ್ತೆ. ಅಂದ್ರೆ ದುಡ್ಡನ್ನ ಪಡ್ಕೊಂಡು ದುಡ್ಡನ್ನ ಕಳ್ಕೊಂಡು, ಅಥವಾ ವಿಪರೀತವಾದ ಸಾಲವನ್ನ ಮಾಡ್ಕೊಂಡು ಏನೋ ದುಡ್ಡೇ ಇಲ್ಲ ಅಂತ ಬಾಧೆ ಪಡ್ತಕ್ಕಂಥ ನೋಡ್ತಾನೆ ಇರ್ತೀವಿ ಹೆಜ್ಜೆ ಅಂತಾರೆಲ್ಲ ಒಂದು ಸಲ ಪ್ರಯತ್ನ ಮಾಡಿ ನೋಡ್ಬೇಕು, ಒಂದು ಸಲ ನಂಬಿ ಅಂತ ಹೇಳ್ತೀವಿ. ಯಾಕಂದ್ರೆ ನಂಬಿಸೋ ಪ್ರಯತ್ನ ಅಲ್ಲ, ನಂಬಿ ಮಾಡಿದಾಗ ಒಳಗಡೆ ಬಂದಾಗ್ಲಿ, ಅಂತರ್ಮನದ ಒಳಗಡೆ ಬಂದಾಗ್ಲಿ ಅಂತ ಅದ್ಭುತವಾದ ಶಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಮೇಲೆ ಇಂಥದ್ದನ್ನ ನೋಡಿ ಸುಮ್ನೆ ಕೂತ್ಕೊಂಡು ಹಿಂಗ ಆಗ್ಬಿಡುತ್ತಾ ಅಂತ ಹೇಳಿದ್ರೆ ಯಾರು ನಂಬಿಸಕ್ಕಾಗಲ್ಲ, ಮೆಚ್ಚಕ್ಕಾಗಲ್ಲ. ಸ್ವತಃ ಅವರೇ ಅನುಭವ ಪಡ್ಕೊಳ್ಬೇಕು. ಅಷ್ಟು ಅದ್ಭುತವಾದ ಕಾರ್ಯಾಗಾರಗಳು ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇದು ಎಷ್ಟೋ ವರ್ಷಗಳಿಂದ ಮಾಡ್ತಾ ಪ್ರತಿಯೊಬ್ಬರು ಸಹ ಇವತ್ತು ಒಳ್ಳೆಯ ಅನುಭವವನ್ನು ಪಡ್ಕೊಂಡು, ಒಳ್ಳೆಯದನ್ನ ಪಡ್ಕೊಂಡು ನಮ್ಗೆ ಸಾಕಷ್ಟು ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ. ಇದು ನಮ್ಮದಲ್ಲ, ತಾಯಿ ಮಹಾಲಕ್ಷ್ಮಿ ಆ ಲಲಿತಾ ತ್ರಿಪುರ ಸುಂದರಿ ಮಾಡಿಸ್ತಕ್ಕಂಥದ್ದು. ಅಂತರ್ಮನದಲ್ಲಿ ಏನೇ ಒಂದು ಒಳ್ಳೇದಾದ್ರೂ ಅದು ಸಾಕ್ಷಾತ್ ಗುರು ಅನುಗ್ರಹದಿಂದ, ದೈವ ಅನುಗ್ರಹದಿಂದ ಮಾತ್ರ ಸಾಧ್ಯ.
ಮಾತಾ ಪಿತಾ ಗುರು ದೈವದ ಆಶೀರ್ವಾದ ಇದ್ರೇನೆ ಏನಾದ್ರೂ ಒಳ್ಳೇದು ನಡೆಯೋದು. ಅಂತಹ ಒಂದು ಭಾಗ್ಯವನ್ನ ಅಂತರ್ಮನದಲ್ಲಿ ಎಲ್ಲರೂ ನೋಡಬಹುದು, ಹಾಗೆ ಅದನ್ನ ಪಡ್ಕೊಳ್ಳಬಹುದು. ಏನ್ ತಪ್ಪು ಮಾಡ್ತಾ ಇದೀವಿ, ಏನ್ ತಪ್ಪು ಮಾಡಬಾರ್ದು ಅನ್ನೋದೆಲ್ಲವನ್ನ ತಿಳ್ಕೊಂಡ್ರೆ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಮೊದಲಿಗೆ ಆ ಮೂಲ ಹುಡುಕ್ಬೇಕು. ನಮಗೇನ್ ಕಷ್ಟ ಇದೆ, ಆ ಕಷ್ಟವನ್ನ ಹೇಗೆ ನಾವು ದೂರ ಮಾಡ್ಕೊಳ್ಬೇಕು, ಆ ಕಷ್ಟಕ್ಕೆ ಕಾರಣ ಏನು ಅಂತ ಮೂಲ ಹುಡುಕಿದ್ರೆ ಮಾತ್ರನೇ ಪರಿಹಾರಗಳು ಶಾಶ್ವತವಾಗಿ ಸಿಗ್ತಕ್ಕಂಥದ್ದು. ಇಲ್ಲ ಅಂದ್ರೆ ಪರಿಹಾರ ಅರ್ಧಂಬರ್ಧ ಸಿಕ್ಕಿ ಮತ್ತೆ ಆ ಕಷ್ಟಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಅಂತರ್ಮನದಲ್ಲಿ ಯಾವಾಗ್ಲೂ ಸಹ ಯಾವುದೇ ಒಂದು ಕಷ್ಟ, ಯಾವುದೇ ಒಂದು ನಷ್ಟ ಅಂತ ಬಂದ್ರೆ ಎಲ್ಲರೂ ಅವ್ರಿಗೆಲ್ಲರಿಗೂ ಸಹ ನಾವು ಮೂಲ ಹುಡ್ತೀವಿ. ಏನಕ್ಕೆ ಇದು ಗ್ರಹ ಬಲನ, ದೈವ ಬಲನ, ಅಥವಾ ಸಂಚಿತ ಪ್ರಾರಬ್ಧ ಕರ್ಮಗಳ, ವೈಯಕ್ತಿಕ ಕರ್ಮಗಳ, ಗ್ರಹ ದೋಷಗಳ, ಗೃಹ ದೋಷನ, ವಾಸ್ತು ದೋಷನ, ಕಣ್ಣು ದೃಷ್ಟಿನ, ಇದೆಲ್ಲವನ್ನ ಅಥವಾ ಶಾಪನ, ದೋಷನ, ಇದೆಲ್ಲವನ್ನ ನಾವು ನೋಡಿ ಅದ್ರ ಮೂಲ ಹುಡುಕಿ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಏನು ಕಾರಣ ಅಂತ ಹೇಳಿ ಅದಕ್ಕೆ ಪರಿಹಾರ ಒಮ್ಮನವ್ರು ಕೊಡ್ತಕ್ಕಂಥದ್ದು. ಮೊದಲಿಗೆ ಸಮಸ್ಯೆ ಏನು, ಆ ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಪರಿಹಾರ ಮಾಡಿ. ಸಮಸ್ಯೆಗೆ ಕಾರಣ ಏನು ಅಂತ ತಿಳ್ಕೊಳ್ದೇನೆ ಪರಿಹಾರಕ್ಕೆ ಹೋಗ್ಬಿಡ್ತಾರೆ, ಅದೇ ಮಾಡ್ತಕ್ಕಂಥ ತಪ್ಪು. ಇಂಥ ಅದ್ಭುತ ವಿಚಾರಗಳನ್ನ ನಾವು ಕ್ಲಾಸ್ ಅಲ್ಲಿ ತಿಳಿಸ್ತಾ ಅವರಲ್ಲಿರ್ತಕ್ಕಂಥ ಎಲ್ಲ ಬ್ಯಾಡ್ ಎನರ್ಜಿಸ್ ದೂರ ಹೋಗಿ ಮುಂದೆ ಅವರು ಒಂದು 3 ತಿಂಗಳಲ್ಲಿ, 2 ತಿಂಗಳಲ್ಲಿ, 6 ತಿಂಗಳಲ್ಲಿ ಭಾರವಾದ ಹಣವನ್ನ ಗಳಿಸುವಂತಹ ಯೋಗವನ್ನ ಬರೆಸ್ಕೊಳ್ಬಹುದು. ಅವ್ರು ಖಂಡಿತ ಅಭ್ಯಾಸ ಮಾಡ್ತಾರೆ, ಯೋಗವನ್ನ ಬರೆಸ್ಕೊಳ್ಬಹುದು.